Good morning, students. Previous class discussed the mode of the data collection. How many types in the collection of data? And already I will discuss the first type, personal interview. I will already discuss. ಹಿಂದಿನ ತರಗತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ದತ್ತಾಂಶ ಸಂಗ್ರಹಣೆಯ ಪ್ರಕಾರಗಳು ಯಾವುವು ಅಥವಾ ವಿಧಾನಗಳು ಯಾವುವು ಅನ್ನೋದ್ರ ಬಗ್ಗೆ ಇದ್ದೀವಿ. ದತ್ತಾಂಶದ ಒಂದು ವಿಂಗಡಣೆಯ ಪ್ರಕಾರಗಳನ್ನು ನಾನು ಕೂಡ ಹೇಳಿದ್ದೆ. ವೈಯಕ್ತಿಕ ಸಂದರ್ಶನ ಆಗಿರ್ಬೋದು, ಅಂಚೆ ಮೂಲಕ ಒಂದು ಸಮೀಕ್ಷೆ ಆಗಿರ್ಬೋದು, ಆಮೇಲೆ ಮೂರನೇದು ದೂರವಾಣಿ ಮತ್ತು ಸಂದರ್ಶನಗಳ ಮುಖಾಂತರ. ಅದರಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಮೊದಲನೇದನ್ನು ನಾನು ಏನು ಮಾಡಿದ್ದೆ ಅಂದರೆ ವಿವರಣೆಯನ್ನು ನೀಡಿದ್ದೆ, ವೈಯಕ್ತಿಕ ಸಂದರ್ಶನಗಳಂತೆ. Previous class I will discuss the once again I will repeat. I will discuss the modes of the data collection. Modes of the data collection can be classified into the three types: personal interview, mailing surveys and telephone interviews. And already explained the personal interviews, but today class I will explaining the mailing questionnaires. When the data in survey are collected by the mail, it's nothing but if the datas collected from the mail by the sending of the messages. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅಂಚೆ ಒಂದು ಪ್ರಶ್ನಾವಳಿ ಅಂತಂದರೆ ನಾವು ಸಮೀಕ್ಷೆಯಲ್ಲಿ ಅಥವಾ ಏನು ಮಾಡ್ತೀವಿ ಅಂದರೆ ದತ್ತಾಂಶಗಳನ್ನು ಸಂಗ್ರಹಿಸಿದಾಗ ಆ ಒಂದು ಶೋಧಕನು ಏನು ಮಾಡ್ತಾನಂದರೆ ಆ ಒಂದು ದತ್ತಾಂಶಗಳನ್ನು ಅಂಚೆಯ ಮೂಲಕ ಅಥವಾ ಇತರ ಮೂಲಗಳಿಂದ ಏನು ಮಾಡ್ತಾನಂದರೆ ಅವುಗಳನ್ನು ಪಡ್ಕೊತಾ ಇರ್ತಾನೆ. ಅದಕ್ಕೆ ನಾವೇನಂತ ಕರಿತೇವೆ ಅಂತಂದರೆ ಅಂಚೆ ಮೂಲಕ ಪ್ರಶ್ನಾವಳಿ ಅಂತೇಳಿ ಕರಿತಾ ಇದ್ದೇವೆ. If the data are surveyed or collected by the mail, nothing but if suppose data are collected by the post or courier or any other instruments. These are the example for the mailing questionnaires. ಅಂಚೆ ಮೂಲಕ ಪ್ರಶ್ನಾವಳಿಗಳು ಅಂತಂದರೆ ಯಾವುದೇ ಒಬ್ಬ ಶೋಧಕನು ತಾನು ದತ್ತಾಂಶಗಳನ್ನು ಸಂಗ್ರಹಿಸಬೇಕಂದಾಗ ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಪೋಸ್ಟ್ ಮುಖಾಂತರ ಆಗಿರ್ಬೋದು, ಕೊರಿಯರ್ ಮುಖಾಂತರ ಆಗಿರ್ಬೋದು, ಅಥವಾ ಇತರ ರೀತಿಯಾದಂಥ ಒಂದು ಸಂದೇಶಗಳನ್ನು ರವಾನೆ ಮಾಡೋದ್ರ ಮುಖಾಂತರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿದರೆ ಅದಕ್ಕೇನಂತ ಕರಿತೀವಿ ನಾವು ಅಂಚೆ ಮೂಲಕ ಒಂದು ಪ್ರಶ್ನಾವಳಿ ಅಂತ ಕರಿತೇವೆ. ಇಫ್ ದ ಮೇಲಿಂಗ್ ಕ್ವಶನ್ ಈಸ್ ನಥಿಂಗ್ ಬಟ್ ಇಫ್ ಮೇಲಿಂಗ್ ಕ್ವಶನರಿ ಮೀನ್ಸ್ if the data are collected by the mail or the other ways is called as the mailing questionnaires. And the questionnaires is tend to send to the each individual by the email, because everyone have their own email and they are individually sending to the researcher ಬೈ ದಿ ಮೇಲ್. ಆ ಒಂದು ಶೋಧಕನಿಗೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ತಮ್ಮದೇ ಆದಂಥ ಒಂದು ಮೇಲ್ನ ಒಂದು ಖಾತೆಗಳನ್ನ ಹೊಂದಿರ್ತಾರೆ. ಆ ಒಂದು ಮೇಲ್ ಮುಖಾಂತರ ಏನು ಮಾಡ್ತಾರೆ ಅಂದರೆ ವೈಯಕ್ತಿಕವಾಗಿ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ದತ್ತಾಂಶಗಳನ್ನು ಏನು ಮಾಡ್ತಾರೆ ಅಂದರೆ ಕಳಿಸ್ತಾ ಇರ್ತಾರೆ. And emails also, all mail questions are sent to the send request to complete and return it by a given date. If you are sending the email, they can reach the person within a minute. And also we saving the ಕಾಸ್ಟ್ ಆ್ಯಂಡ್ ದಿ ಕನ್ಸಂಪ್ಷನ್ ದಿ ಟೈಮ್. ಇಲ್ಲಿ ಏನಾಗ್ತದೆ ಅಂದರೆ ಅಂಚೆ ಮೂಲಕ ಪ್ರಶ್ನೆಗಳನ್ನು ನಾವು ದತ್ತಾಂಶಗಳನ್ನು ಕಳಿಸ್ತಾ ಇದ್ದೇವೆ ಅಂದರೆ ಇಲ್ಲಿ ಏನಾಗ್ತದೆ ಅಗದಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಒಂದು
ದತ್ತಾಂಶಗಳನ್ನು ನಾವು ಕಳಿಸ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ಇಟ್ ಈಸ್ ಡಾಟಾಸ್ ಆರ್ ಸೆಂಡಿಂಗ್ ದಿ ವಿದಿನ್ ಅ ಡೇಟ್. ಇಫ್ ದ ಡಾಟಾಸ್ ಆರ್ ಸೆಂಡಿಂಗ್ ದಿ ವಿದಿನ್ ಅ ಡೇಟ್ ಆ್ಯಂಡ್ ವಿದಿನ್ ಅ ಟೈಮ್. ಈ ಒಂದು ದತ್ತಾಂಶಗಳನ್ನು ಏನು ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿ ಕಳಿಸ್ತಾ ಇದ್ದಾವೆ ಅಂದರೆ ಅವನಿಗೆ ಅಗದೇ ನಿಗದಿತವಾದಂಥ ಸಮಯದಲ್ಲಿ ನಿಗದಿತ ದಿನಾಂಕದೊಳಗೆ ಏನು ಮಾಡಬೇಕಂದ್ರೆ ತಲುಪಿಸಬೇಕು. ದಟ್ಸ್ ವೈ ಇಟ್ ಈಸ್ ಅ ಮೋರ್ ಅಡ್ವಾಂಟೇಜ್ ಟು ದಿ ರೆಸ್ಪಾಂಡೆಂಟ್. ಇಫ್ ದ ಇನ್ ದಿ ಮೇಲ್ ಕ್ವಶನರೀಸ್ ಇಟ್ ಈಸ್ ದಿ most advantage to the people because it is a less expensive. If suppose personal interview having the more expensive, because if a person or if a researcher moving from one place to another place and they can spend for the transport and his food. ಈಗ ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನಂದರೆ ಅವನು ಏನು ಮಾಡ್ತಾನೆ ಅಂದರೆ ವೈಯಕ್ತಿಕ ಸಂದರ್ಶನ ಮಾಡ್ತಾ ಇದ್ದಾನಂತಂದರೆ ಅವನು ಸಾರಿಗೆಯಲ್ಲಿ ಏನು ಮಾಡ್ತಾನೆ ಹಣವನ್ನು ಬಳಸಬೇಕು. ಅಷ್ಟೇ ಅಲ್ಲದೆ ಅವನು ತನ್ನ ಆಹಾರಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಅಲ್ಲಿ ಹಣವನ್ನು ಬಳಸ್ತಾನೆ. ದ್ಯಾಟ್ಸ್ ವೈ ಇಫ್ ದ ಮೋರ್ ಮೇಲ್ ಕ್ವಶನ್ ಈಸ್ ಇಟ್ ಈಸ್ ಅ ವೆರಿ ಕಂಫರ್ಟೇಬಲ್ ಆ್ಯಂಡ್ ದಿ ಲೆಸ್ ಎಕ್ಸ್ಪೆನ್ಸಿವ್ ಇನ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್. ನಿರ್ದಿಷ್ಟ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಕಡಿಮೆ ವೆಚ್ಚದಲ್ಲಿ ಏನು ಮಾಡೋದು ಅಂದರೆ ಈ ಒಂದು ಅಂಚೆ ಪ್ರಶ್ನಾವಳಿಗಳನ್ನು ಏನು ಮಾಡೋದು ಅಂದರೆ ಯಾವ ಒಂದು ಶೋಧಕನ ಪ್ರಶ್ನೆಗಳನ್ನು ಕೇಳಿರ್ತಾನೆ, ದತ್ತಾಂಶಗಳನ್ನು ಕೇಳಿರ್ತಾನೆ, ಅವನಿಗೆ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ ವೈಯಕ್ತಿಕವಾಗಿ ಏನು ಮಾಡ್ತಾನೆ ಅಂದರೆ ಕಡಿಮೆ ಅವಧಿಯಲ್ಲಿ ಏನು ಮಾಡ್ತಾನೆ ಅಂದರೆ ಕಳಿಸ್ಬೋದು. And also it is allowed to the researcher have access to the people in a remote areas nothing but if the areas are the very long distance between the researcher and the respondent. Remote areas nothing but if the very long distance areas. Remote areas nothing but the very long distance areas. If the very long distance areas peoples we cannot be meet very easily. That's why mail questionnaires method it is a very easy to connect the remote people in a ಗಿವನ್ ಅ ಪೀರಿಯಡ್ ಆಫ್ ಟೈಮ್. ಅಗದಿ ನಿರ್ದಿಷ್ಟ ಸಮಯದಲ್ಲಿ ಏನಾಗ್ತದೆ ದೂರ ಪ್ರದೇಶದಲ್ಲಿರುವಂಥ ಒಂದು ಜನರನ್ನು ಸಹ ಕೂಡ ಇಂದ ಸಂಪರ್ಕಿಸಲು ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲದೆ ಆ ಒಂದು ದೂರ ಪ್ರದೇಶದಲ್ಲಿರೋ ಜನರಿಗೆ ಏನಾಗ್ತದೆ ಅಂದರೆ ನಾವು ಅವರಿಗೆ ಭೇಟಿಯಾಗಲಿಕ್ಕೆ ಸಹಾಯ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ದೂರ ಪ್ರದೇಶದಲ್ಲಿರುವಂಥ ಜನರ ಒಂದು ಕಡೆಯಿಂದ ಕೂಡ ಏನು ಮಾಡೋದು ನಾವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಾ ಇರ್ತೇವೆ. And it also permits the respondent to take a sufficient time to give a thoughtful answer to the questions. If in the personal interview, if a researcher cannot give the separate time for the respondent, but in the mail questionnaire is sufficient time. If a respondent is having the sufficient time and to give a thoughtful answer, nothing but the perfect answers. If a person perfectly or thoughtful answer given to the in the ವೇರಿಯಸ್ ಟೈಪ್ ಆಫ್ ದಿ ಕ್ವಶನ್ಸ್, ಆ ಒಂದು ವಿವಿಧ ರೀತಿಯಾದಂಥ ಪ್ರಶ್ನೆಗಳಿಗೆ ಅಗದಿ ಸ್ಪಷ್ಟವಾಗಿ ಮತ್ತು ಸಮರ್ಪಕವಾದಂಥ ಉತ್ತರವನ್ನು ನೀಡಲಿಕ್ಕೆ ಕೂಡ ಏನಾಗ್ತದೆ ಅಂಚೆ ಪ್ರಶ್ನಾವಳಿಯು ಕೂಡ ಏನಾಗ್ತದೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಇಫ್ ದ ಮೇಲ್ ಕ್ವಶನ್ ಈಸ್ ದ ವೆರಿ ಹೆಲ್ಪ್ಫುಲ್ ಟು ದಿ ಸಫಿಸಿಯೆಂಟ್ ಟೈಮ್ ಆ್ಯಂಡ್ ದಿ ಪರ್ಸನ್ ಗಿವಿಂಗ್ ದಿ ಪರ್ಫೆಕ್ಟ್ ಆ್ಯಂಡ್ ದಿ ಥಾಟ್ಫುಲ್ ಆನ್ಸರ್ ಟು ದಿ ರಿಸರ್ಚರ್. ಆ ಒಂದು ಸಂಶೋಧನಾಕಾರನಿಗೆ ಹೆಚ್ಚಿಗೆ ಸಮಯವನ್ನು ತಗೊಂಡು ಸ್ಪಷ್ಟವಾದ ಮತ್ತು ಸಮರ್ಪಕವಾಗಿ ಉತ್ತರವನ್ನು ನೀಡಲಿಕ್ಕೆ ಏನಾಗಿದೆ ಅಂದರೆ ಅಂಚೆ ಮೂಲಕ ಪ್ರಶ್ನಾವಳಿಯು ಕೂಡ ಬಹಳಷ್ಟು ಸಹಕಾರಿಯಾಗಿದೆ. ಬಟ್ ನೌಡೇಸ್ ಆನ್ಲೈನ್ ಸರ್ವೇಸ್ ಆರ್ ಸರ್ವೇಸ್ ಥ್ರೂ ದಿ ಶಾರ್ಟ್ ಮೆಸೇಜಿಂಗ್ ಸರ್ವೇಸ್. If nowadays we are sending the information from one person to another person, we are using the SMS ಮತ್ತು ಇನ್ನೊಂದು ಶಾರ್ಟ್ ಮೆಸೇಜಿಂಗ್ ಸರ್ವಿಸ್. ಇಲ್ಲಿ ಏನಾಗ್ತದೆ, ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತದೆ, ಅಂತರ್ಜಾಲದ ಸಮೀಕ್ಷೆ ಅಥವಾ ಸಣ್ಣ ಸಂದೇಶಗಳ ಮೂಲಕ ಏನು ಮಾಡ್ತೀವಿ ಅಂದರೆ ನಾವು ದತ್ತಾಂಶಗಳನ್ನು ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ನೌಡೇಸ್ ವಿ ಆರ್ ಕಲೆಕ್ಟಿಂಗ್ ದಿ ಡಾಟಾ ಫ್ರಮ್ ದಿ ವೇರಿಯಸ್ ಆನ್ಲೈನ್ ಸರ್ವೇಸ್ ಆರ್ ದಿ
survey through the short messaging services. Nowadays, most of the peoples are the collecting the data from the online surveys or the short message services, and it is easy to the collect the data. That's why peoples adopted this method. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತದೆ, ಅಂತರ್ಜಾಲದ ಸಮೀಕ್ಷೆ ಮುಖಾಂತರ ಅಥವಾ ಸಣ್ಣ ಸಂದೇಶಗಳ ಸಮೀಕ್ಷೆ ಮುಖಾಂತರ, ಸೇವೆಗಳ ಮುಖಾಂತರ ಏನು ಮಾಡ್ಬೋದು ಅಂದರೆ ಅಗದಿ ಕಡಿಮೆ ಅವಧಿಯಲ್ಲಿ ನಾವೇನು ಮಾಡ್ಬೋದು ಅಂದರೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ಬಹಳಷ್ಟು ಜನರು ಏನು ಮಾಡ್ತಾರೆ ಅಂದರೆ ಈ ಒಂದು ವಿಧಾನವನ್ನು ಅಳವಡಿಸಿಕೊಂಡಿದ್ದಾರೆ. And previous or today I will already beginning I will say that if the mail question is, it is the advantage to the people because the less expensive and the consuming the time, but mail question is having also the disadvantage. ಇಲ್ಲಿ ಏನಾಗ್ತದೆ, ನಾ ಆರಂಭದಲ್ಲಿ ಕೂಡ ಏನು ಮಾಡ್ತೀನಿ ಅಂದರೆ ಅಂಚೆ ಪ್ರಶ್ನಾವಳಿಗಳ ಒಂದು ಅನುಕೂಲಗಳನ್ನು ಹೇಳಿದೆ. ಕಡಿಮೆ ವೆಚ್ಚ ಆಗ್ತದೆ, ಅಷ್ಟೇ ಅಲ್ಲದೆ ನಾವು ಇಲ್ಲಿ ಸಮಯವನ್ನು ಕೂಡ ಉಳಿಸ್ಬೋದು ಅಂತ ಹೇಳಿದೆ. ಬಟ್ ಅಗೇನ್ ಇಲ್ಲಿ ಏನಾಗ್ತದೆ ಅಂದರೆ ಅದರಿಂದ ಅನಾನುಕೂಲಗಳು ಕೂಡ ಏನಾದವ ಇದ್ದಾವೆ. The advantage of the mail service are that there is a less opportunity to the provide assistance in the clarifying the instructions in the collecting the data process. Various instructions are given, but that instructions cannot be easily understood by the mail. ಇಲ್ಲಿ ಏನಾಗ್ತದೆ ಅಂದರೆ ಅಂಚೆ ಪ್ರಶ್ನಾವಳಿಗಳ ಮೂಲಕ ನಾವು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುವಾಗ ಅಲ್ಲಿ ಒಂದು ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ ನೀತಿ ನಿಯಮಗಳನ್ನು ಅಲ್ಲಿ ಏನು ಮಾಡ್ತಾರೆ ಅಂದರೆ ಕೊಟ್ಟಿರ್ತಾರೆ. ಆ ಒಂದು ನೀತಿ ನಿಯಮಗಳನ್ನ ಬಗ್ಗೆ ಕೂಡ ಏನಾಗ್ತದೆ ಅಂದರೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟವಾದಂಥ ಅದರ ಒಂದು ಅರ್ಥ ಇರೋದಿಲ್ಲ. ಸಮ್ ಟೈಮ್ ದಿ ಇನ್ಸ್ಟ್ರಕ್ಷನ್ಸ್ ಆರ್ ಬಿ misunderstanding to the respondents. That's why if the respondents are the misunderstanding the questions, they cannot give the proper answer to the datas. ಇಲ್ಲಿ ಆ ಒಂದು ಪ್ರಶ್ನೆ ಏನಾಗಿದೆ ಅಂದರೆ ಆ ಒಂದು ನೀತಿ ನಿಯಮಗಳು ಏನಾದರೂ ಅವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದರೆ ಅದರಲ್ಲಿ ಏನಾಗ್ತದೆ ಅಂದರೆ ತಪ್ಪಾದ ಉತ್ತರವೇ ಏನಾಗ್ತದೆ ಅಂದರೆ ಶೋಧಕನಲ್ಲಿ ಸೇರಿದೆ. ದ್ಯಾಟ್ಸ್ ವೈ it is the less opportunities providing the assistance in the clarifying the instructions. Some instructions cannot be easily understand the respondent, and suppose he understand he cannot the properly understand, he misunderstand that instructions. That's why respondent can give the wrong answer. ಅವನು ತಪ್ಪಾಗಿ ಅಲ್ಲಿ ನೀತಿಯ ನಿಯಮಗಳನ್ನು ತಿಳ್ಕೊಂಡಿದ್ದಾನಂದರೆ ಅವನು ತಪ್ಪಾದ ರೀತಿಯಲ್ಲಿ ಏನು ಮಾಡ್ತಾನಂದರೆ ಅದನ್ನು ಒಂದು ಉತ್ತರವನ್ನು ಕೊಡುವಂಥ ಕೂಡ ಸಾಧ್ಯತೆ ಕೂಡ ಇರ್ತದೆ. ಆ್ಯಂಡ್ mailing is also likely to produce low response rates due to the certain factors. ಇಲ್ಲಿ ಪ್ರಶ್ನಾವಳಿ ರವಾನೆಯಿಂದ ಕೂಡ ಏನಾಗ್ತದೆ ಅಂದರೆ ಅದರ ಪ್ರತ್ಯುತ್ತರ ದರದ ಕೆಲವು ಅಂಶಗಳಿಂದ ಅತಿ ಕಡಿಮೆ ಆಗ್ತದೆ. If the mailing is also likely to produce a low response rate, because in the nowadays most of the peoples are using the mobiles, but they cannot know the how to operate the options in the mobile. ಇಲ್ಲಿ ಏನು ಮಾಡ್ತಾರೆ, ಈಗಿನ ದಿನಮಾನಗಳಲ್ಲಿ ಎಷ್ಟೋ ಜನರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿರುವಂಥ ಕೆಲವೊಂದಿಷ್ಟು ಏನಾಗ್ತದೆ ಅಂದರೆ ಆ್ಯಪ್ ಬಗ್ಗೆ ಆಗಿರ್ಬೋದು, ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಏನಾಗಿದೆ ಅಂದರೆ ಅವ್ರಿಗೆ ಗೊತ್ತಾಗದೇ ಇಲ್ಲ ಅಂದರೆ ಏಕೆಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮೇಲ್ಗಳನ್ನು, ಯಾವುದೇ ರೀತಿಯ ಸಂದೇಶಗಳನ್ನು, ದತ್ತಾಂಶಗಳನ್ನು ರವಾನೆ ಮಾಡೋದಿಲ್ಲ. That mailing is likely to produce a lower response rate due to the certain factors. Some of the factors are the impact on the mailing questionnaires, and such a written in the questionnaires without completing it, nothing but they cannot know the how to sending mails to the researcher, and how to the typing the text in the mailing, and how to sending the mail, and how to transfer, and how to use the mailing in the phones. These are the certain factors they cannot be understand, and they can
ದೇ ಕೆನಾಟ್ ಸೆಂಡಿಂಗ್ ದಿ ಮೇಲ್ಸ್ ಟು ದಿ ರಿಸರ್ಚರ್. ಇಲ್ಲಿ ಸಂಶೋಧಕನಿಗೆ ಏನು ಮಾಡ್ತೀವಿ, ಯಾವುದೇ ರೀತಿಯಾದಂಥ ಸಂದೇಶವನ್ನು ಅವರು ಕಳಿಸೋದಿಲ್ಲ. ಯಾಕಂದರೆ ಆ ರೀತಿಯಲ್ಲಿ ಅದನ್ನು ಯಾವ ರೀತಿಯಾಗಿ ನಾವು ಮೇಲನ್ನು ಉಪಯೋಗಿಸಬೇಕು, ಅದನ್ನು ಯಾವ ರೀತಿಯಾಗಿ ಬಳಸಬೇಕು, ಅಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ಅಕ್ಷರಗಳನ್ನು ಏನು ಮಾಡ್ಬೋದು ಅಂದರೆ ಟೈಪ್ ಮಾಡಬೇಕು ಅನ್ನೋದು ಕೂಡ ಕೆಲವೊಂದು ಜನಕ್ಕೆ ಗೊತ್ತಾಗೋದಕ್ಕಾಗಿ ಏನಾಗ್ತದೆ ಅಂದರೆ ಅಲ್ಲಿ ಸಂದೇಶವನ್ನು ರವಾನೆ ಮಾಡೋದು ಕೂಡ ಏನಾಗ್ತದೆ, ಭಾಳ ಡಿಫಿಕಲ್ಟ್ ಆಗ್ತದೆ. And suppose in the time of the sending the mails, losing the sum of the answers or the sum of the questions. In the time of the sending the mails, if the researcher have lost the sum of the questions or answer, it is the ವೆರಿ ಇಫೆಕ್ಟಿವ್ ಆನ್ ದಿ ರಿಸರ್ಚರ್. ಇಲ್ಲಿ ಏನು ಮಾಡ್ತಾವೆ ಅಂದರೆ ನಾವು ಪ್ರಶ್ನೆಗಳನ್ನು ಅಥವಾ ಉತ್ತರಗಳನ್ನು ಕಳಿಸಿದ ಮುಂದೆ ಏನಾಗ್ತದೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಹೋಗೋದಿಲ್ಲ, ಕೆಲವೊಂದಿಷ್ಟು ಉತ್ತರಗಳು ಕೂಡ ಹೋಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಸಂಶೋಧನೆ ಕಂಡುಕೊಡ್ತಾರೆ ಬಹಳಷ್ಟು ಪ್ರಭಾವ ಬೀರ್ತದೆ. ಅದಕ್ಕಾಗಿ ಏನಿರ್ತದೆ, ಇಫ್ ದ ಮೇಲ್ ಕ್ವಶನ್ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಆಸ್ ವೆಲ್ ಆಸ್ ಇಟ್ ಈಸ್ ದಿ ಹ್ಯಾವಿಂಗ್ ದಿ ಮೋರ್ ಡ್ರಾಬ್ಯಾಕ್ಸ್ ಟು ದಿ ರಿಸರ್ಚರ್. ಇಲ್ಲಿ ಏನಾಗ್ತದೆ ಅಂದರೆ ಇದರಿಂದ ನ್ಯೂನ್ಯತೆಗಳು ಕೂಡ ಇದ್ದಾವೆ, ಅನುಕೂಲತೆಯೂ ಕೂಡ ಇದ್ದಾವೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಸರಿಯಾದ ರೀತಿಯಲ್ಲಿ ಏನು ಮಾಡೋದು ಅಂದರೆ ಅಂಚೆ ಪ್ರಶ್ನಾವಳಿಗಳನ್ನು ಇಲ್ಲಿ ಹೆಲ್ಪ್ ಮಾಡ್ಬೋದು. ಬಟ್ ಕಂಪೇರ್ ಟು ದಿ ಪರ್ಸನಲ್ ಇಂಟರ್ವ್ಯೂ, ಮೇಲ್ ಇಂಟರ್ವ್ಯೂ ಈಸ್ ಅ ವೆರಿ ಹೆಲ್ಪ್ಫುಲ್, ಬಟ್ ದಿ ಸಮ್ ಆಫ್ ದ disadvantages also in the mail interviews. But compared to the personal interview, mail questionnaires, mail surveys, it is a very helpful to the researcher as well as the respondent. ನಾವು ಇಲ್ಲಿ ವೈಯಕ್ತಿಕ ಸಂದರ್ಶನಕ್ಕೆ ನಾವು ಇಲ್ಲಿ ಹೋಲಿಸಿದಾಗ ಅಂಚೆ ಮೂಲಕ ಪ್ರಶ್ನಾವಳಿಯದ್ದು ಕೂಡ ಏನಾಗ್ತದೆ, ಬಹಳಷ್ಟು ಕೂಡ ಇಲ್ಲಿ ಏನಾಗ್ತದೆ, ಸಹಕಾರಿ ಆಗ್ತದೆ. ನೆಕ್ಸ್ಟ್ ಅನದರ್ ಮೋಡ್ ಆಫ್ ದಿ ಕಲೆಕ್ಷನ್ ಆಫ್ ದಿ ಡಾಟಾ ಕಲೆಕ್ಷನ್, ಥರ್ಡ್ ಒನ್ ಟೆಲಿಫೋನ್ ಇಂಟರ್ವ್ಯೂಸ್. If the data are the collected by the telephone interview is called as the telephone interviews. ಇಲ್ಲಿ ನೆಕ್ಸ್ಟ್ ದೂರವಾಣಿ ಸಂದರ್ಶನ ಅಂತ ಬರ್ತದೆ. ಇಲ್ಲಿ ದೂರವಾಣಿ ಸಂದರ್ಶನವು ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ಕೂಡ ಪ್ರಮುಖವಾದಂಥ ಒಂದು ದತ್ತಾಂಶ ಸಂಗ್ರಹಣೆ ಒಂದು ಸಮೀಕ್ಷೆ. ಇಲ್ಲಿ ನಾವು ಫೋನ್ನಲ್ಲಿ ಏನು ಮಾಡ್ತೀವಿ ಅಂದರೆ ದೂರವಾಣಿಯ ಮುಖಾಂತರ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ಏನು ಮಾಡೋದು ಸಂಪರ್ಕವನ್ನು ಸಾಧಿಸಿಕೊಂಡು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ನಾವು ದೂರವಾಣಿಯ ಒಂದು ಸಂದರ್ಶನ ಅಂತ ಕೂಡ ಕರಿತೇವೆ. ಇನ್ ದಿ ಟೆಲಿಫೋನ್ ಇಂಟರ್ವ್ಯೂ ದ ಇನ್ವೆಸ್ಟಿಗೇಟರ್ ಆಸ್ಕ್ ದಿ ಕ್ವಶನ್ಸ್ ಓವರ್ ದಿ ಟೆಲಿಫೋನ್. ಇಫ್ ದ ಇನ್ವೆಸ್ಟಿಗೇಟರ್ಸ್ ಆರ್ ಇಫ್ ದ ರಿಸರ್ಚರ್ ಆಸ್ಕಿಂಗ್ ದಿ ಕ್ವಶನ್ ಟು ದಿ ರೆಸ್ಪಾಂಡೆಂಟ್ ಬೈ ದಿ ಫೋನ್. ಇಲ್ಲಿ ಸಂಶೋಧಕನ ಏನು ಮಾಡ್ತಾನಂದರೆ ಪ್ರತ್ಯುತ್ತರದಾರನಿಗೆ ತಾನು ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡಿ ಏನು ಮಾಡ್ತಾರೆ, ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ತಾನೆ. ಆ್ಯಂಡ್ ದ ವೇರಿಯಸ್ ಅಡ್ವಾಂಟೇಜ್ ಫಾರ್ ದಿ ಟೆಲಿಫೋನ್ ಇಂಟರ್ವ್ಯೂ ಆಲ್ಸೋ. ದ ಅಡ್ವಾಂಟೇಜ್ ಆಫ್ ದಿ ಟೆಲಿಫೋನ್ ಇಂಟರ್ವ್ಯೂಸ್ ಆರ್ ದ್ಯಾಟ್ ದೇ ಆರ್ ದಿ ಚೀಪರ್ ದೆನ್ ದಿ ಪರ್ಸನಲ್ ಇಂಟರ್ವ್ಯೂ. ಇಫ್ ದಿ ಸಪೋಸ್ ಯು ಆರ್ ಸ್ಪೀಕಿಂಗ್ ಆರ್ ಇಫ್ ಯು ಆರ್ ಕನೆಕ್ಟಿಂಗ್ ಬೈ ದಿ ಟೆಲಿಫೋನ್ ವಿತ್ ದಿ ಪೀಪಲ್ ಓನ್ಲಿ ಯೂಸಿಂಗ್ ದಿ only you lost the 10 rupees or the 5 rupees. But in the personal interview, we are losing the 100 or 200 rupees. Suppose the example, if you compare to the personal interview, it is the telephone interview, it is a very cheap and the ಆಲ್ಸೋ ಕನ್ಸ್ಯೂಮಿಂಗ್ ದಿ ಟೈಮ್. ಇಲ್ಲಿ ಏನಾಗ್ತದೆ ಅಂದರೆ ವೈಯಕ್ತಿಕ ಸಂದರ್ಶನಕ್ಕೆ ಕಂಪೇರ್ ಮಾಡಿದಾಗ ದೂರವಾಣಿ ಸಂದರ್ಶನ ಆಗ್ತದೆ ಬಹಳಷ್ಟು ಅನುಕೂಲ ಆಗಿದೆ. ಯಾಕಂದರೆ ಇದು ಕಡಿಮೆ ವೆಚ್ಚದಲ್ಲಿ ಕೂಡ ಆಗ್ತದೆ. ಅಷ್ಟೇ ಅಲ್ಲದೆ ಇದರಿಂದ ಏನು ಮಾಡೋದು, ಎಷ್ಟು ಹಣವನ್ನು ನಾವು ಸೇವಿಂಗ್ ಮಾಡೋದು. ಆ್ಯಂಡ್ ಆಲ್ಸೋ ದಿ ಟೆಲಿಫೋನ್ ಇಂಟರ್ವ್ಯೂ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ದಿ ವೆರಿ ಶಾರ್ಟ್ ಪೀರಿಯಡ್ ಕಂಪೇರ್ ಟು ದಿ ಪರ್ಸನಲ್ ಇಂಟರ್ವ್ಯೂ. ಟೆಲಿಫೋನ್ ಇಂಟರ್ವ್ಯೂ ಇಟ್ ಇಸ್ ಅ ವೆರಿ ಈಸಿಲಿ ಆ್ಯಂಡ್ ಕಂಡಕ್ಟಿಂಗ್ ದಿ very short time. If a suppose person busy in the some time and you again contact that person in the various period of time. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ತುರ್ತು ಪರಿಸ್ಥಿತಿಯಲ್ಲಿ ಅವನೇನು ಮಾಡ್ತಾನೆ ಅಂದರೆ ಏನೋ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಆ ವ್ಯಕ್ತಿಗೆ ಏನು ಮಾಡೋದಂದ್ರೆ ನಾವು ಆಗ ಸಂಪರ್ಕಿಸದೆ ಮತ್ತೆ ಬೇರೆ ಅವಧಿಯಲ್ಲೂ ಕೂಡ ಏನು ಮಾಡ್ತಾರೆ, ನಾವು ಸಂಪರ್ಕಿಸಿದಾಗ ಅವನಿಂದ ನಿಮಗೆ ಏನಾಗುತ್ತೆ, ದತ್ತಾಂಶಗಳು. ಬಟ್ ಇನ್ ದಿ ಪರ್ಸನಲ್ ಇಂಟರ್ವ್ಯೂ ಇಫ್ ಅ ಪರ್ಸನ್ ನಾಟ್ ಅವೈಲೇಬಲ್ ಯು ಕೆನಾಟ್ ಮೀಟ್ ಅಗೇನ್ ಆ್ಯಂಡ್ ಅಗೇನ್. ಇಲ್ಲಿ ಏನಾಗ್ತದೆ, ವೈಯಕ್ತಿಕ ಸಂದೇಶದಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಏನಾಗ್ತದೆ ಸಿಗಲಿಲ್ಲ ಅಂತಂದರೆ ಹೋದಾಗ ಅವನನ್ನು ಮತ್ತೆ ಒಳ್ಳೆ ಏನು ಮಾಡಲಿಲ್ಲ, ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸಪೋಸ್ ಯು ಆರ್ ಮೀಟಿಂಗ್, ಯು ಹ್ಯಾವ್ ಮೋರ್ ಕಾಸ್ಟ್ ಆ್ಯಂಡ್ ಯು ಹ್ಯಾವ್ ಮೋರ್ ಟೈಮ್. ನೀವೇನಾದರೂ ಅಕಸ್ಮಾತ್ ಅವನನ್ನು ಭೇಟಿಯಾಗಿದ್ದಾದರೆ ಇಲ್ಲಿ ಏನು ಮಾಡ್ತಾರೆ, ಹೆಚ್ಚಿಗೆ ವೆಚ್ಚ ಆಗ್ತದೆ. ಅಷ್ಟೇ ಅಲ್ಲದೆ ಏನು ಮಾಡ್ತದೆ, ಸಮಯವೂ ಕೂಡ ಏನಾಗ್ತದೆ, ಹೆಚ್ಚಿಗೆ ಬೇಕಾಗ್ತದೆ.
That's why the advantage, once again I will repeat, the advantages of the telephone interviews, it is the very cheaper and conducting the very short period. These are the advantages of the ಟೆಲಿಫೋನ್ ಇಂಟರ್ವ್ಯೂ. ಸಂದರ್ಶನದಲ್ಲಿ ದೂರವಾಣಿ ಸಂದರ್ಶನದ ಎರಡು ಅನುಕೂಲತೆಗಳು ಏನಂತಂದರೆ, ಅಗದಿ ಕಡಿಮೆ ವೆಚ್ಚದಲ್ಲಿ ಏನು ಮಾಡೋದು, ಕಡಿಮೆ ವೆಚ್ಚ ಆಗ್ತದೆ. ಅಷ್ಟೇ ಅಲ್ಲದೆ ಕಡಿಮೆ ಅವಧಿಯನ್ನು ಕೂಡ ಇದೇನು ಮಾಡ್ತದೆ ಅಂದರೆ ತಗೊತಾ ಇದೆ. And very easy to, they allow the researcher to assist the respondent by clarifying the questions. If a suppose respondent cannot understand the questions, he can contact the researcher through the telephone. ಇಲ್ಲಿ ಏನಾದರೂ ಸಂಶೋಧಕನು ನೀಡಿದಂಥ ಪ್ರಶ್ನೆಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಪ್ರತ್ಯುತ್ತರದಾರನ ಏನು ಮಾಡ್ತಾನೆ ಅಂದರೆ ಅವನನ್ನು ದೂರವಾಣಿಯ ಮುಖಾಂತರವೇ ಏನು ಮಾಡೋದು ಅಂದರೆ ಸಂಪರ್ಕಿಸಬಹುದು. Telephone interview is better in cases where the respondent are the reluctant to answer certain questions in the personal interviews. In the time of the personal interview, if the respondent cannot be reluctant to the answer certain, either nothing but the reluctant, nothing but the, if a person cannot be providing the good answer, you cannot asking again and again, because you can asking the questions again and again if a person not properly given answer to the remaining questions. ಇಲ್ಲಿ ವೈಯಕ್ತಿಕ ಸಂದರ್ಶನದಲ್ಲಿ ಏನಾಗ್ತಂದರೆ ನಾವು ಪದೇ ಅದೇ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಮುಂದಿನ ಯಾವ ಪ್ರಶ್ನೆ ಕೇಳಿದಾಗ ಅವನು ಸರಿಯಾದ ರೀತಿಯಲ್ಲಿ ನಮಗೆ ಪ್ರತ್ಯುತ್ತರವನ್ನು ಕೊಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತಂದರೆ, ಇಫ್ ಅ ಪರ್ಸನ್ ನಾಟ್ ಪ್ರೊವೈಡಿಂಗ್ ದಿ ಪ್ರಾಪರ್ ಆನ್ಸರ್, ಅವರ್ ರಿಸರ್ಚ್ ವರ್ಕ್ ಆಲ್ಸೋ ದಿ ನಾಟ್ ಗುಡ್. ನಮ್ಮ ಇಲ್ಲಿ ಏನಾಗ್ತಂದರೆ ಅವರು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಲ್ಲ ಅಂದರೆ ನಮ್ಮ ಒಂದು ಸಂಶೋಧನೆ ಕೂಡ ಏನಾಗ್ತದೆ ಅಂದರೆ ಸರಿಯಾದ ಮಟ್ಟದಲ್ಲಿ ಆಗೋದಿಲ್ಲ. ಇಟ್ ಈಸ್, ಇಫ್ ಸಪೋಸ್ ಯುವರ್ ರಿಸರ್ಚ್ ವರ್ಕ್ ಈಸ್ ನಾಟ್ ಗುಡ್, ಇಟ್ ಈಸ್ ಅ ಮೋರ್ ಇಂಪ್ಯಾಕ್ಟ್ ಆನ್ ದಿ ಎಕನಾಮಿನ, ಆರ್ಥಿಕತೆಗೆ ಏನಾಗ್ತದೆ ಬಹಳಷ್ಟು ರೀತಿಯಲ್ಲಿ ಏನಾಗ್ತದೆ ತಪ್ಪು ರೀತಿಯಂಥ ಕಲ್ಪನೆಗಳನ್ನ ತಲುಪುವಂಥ ಸಾಧ್ಯತೆ ಇರ್ತದೆ. ಆ್ಯಂಡ್ ದಿಸ್ ಅಡ್ವಾಂಟೇಜ್ ಆಲ್ಸೋ ಇನ್ ದಿ ಟೆಲಿಫೋನ್ ಇಂಟರ್ವ್ಯೂ. The disadvantage of this method is access to the people. It is a very easy to the access to the people, very easy to the connection to the people, and it is very difficult because in the connection of the people they are engaged in the various activities. That's why they cannot available in the given time. And another one, as many people may not have own telephones. ಕೆಲವೊಂದಿಷ್ಟು ಜನರು ಕೂಡ ಏನು ಮಾಡ್ತಾರೆ ಅಂದರೆ ತಮ್ಮದೇ ಅಂತ ಸ್ವಂತ ದೂರವಾಣಿಯನ್ನು ಕೂಡ ಏನು ಮಾಡ್ತಾರೆ ಅಂದರೆ ಹೊಂದಿರೋದಿಲ್ಲ. ಅದಕ್ಕಾಗಿ ಏನಾಗ್ತದೆ ಅಂದರೆ ಇಲ್ಲಿ ದೂರವಾಣಿ ಸಂದರ್ಶನದಿಂದ ಕೂಡ ಏನಾಗ್ತದೆ ಕೆಲವೊಂದಿಷ್ಟು ಅನಾನುಕೂಲತೆಗಳು ಕೂಡ ಇದ್ದಾವೆ. ನೆಕ್ಸ್ಟು ಫೈಲೆಟ್ ಸರ್ವೆ. Pilot survey nothing but the once the questionnaire is ready, it is advisable to conduct a tryout with a small group. If you suppose researcher preparing the questionnaire format, he created the small group in the various villages and the various places. He can preparing the questionnaires and ಕಂಡಕ್ಟ್ ದಿ ಸ್ಮಾಲ್ ಗ್ರೂಪ್ಸ್. ಇಲ್ಲಿ ಏನಾಗ್ತದೆ ಅಂದರೆ ಒಮ್ಮೆ ಪ್ರಶ್ನಾವಣೆಯನ್ನು ಸಿದ್ಧಪಡಿಸಿದ ನಂತರ ಒಂದು ಗುಂಪಿನ ನಡುವೆ ಏನು ಮಾಡ್ತಾನೆ ಅಂದರೆ ಪರೀಕ್ಷಿಸಿ ನೋಡ್ತಾ ಇರ್ತಾನೆ ಅಂತ ಒಂದು ಪ್ರಶ್ನಾವಳಿಗೆ ಏನಂತಾರೆ ಇಲ್ಲಿ ಪೈಲಟ್ ಸಮೀಕ್ಷೆ ಅಂತ ಕರಿತೀವಿ. ಪೈಲಟ್ ಸರ್ವಿಸ್ ನಥಿಂಗ್ ಬಟ್ ದಿ ಇಫ್ ದ ರಿಸರ್ಚರ್ ಪ್ರಿಪೇರಿಂಗ್ ದಿ ಕ್ವಶನರೀಸ್ ಆರ್ ರೆಡಿ ದಿ ಕ್ವಶನರೀಸ್, it is advisable to try out with the conducting the small group which is known as the pilot survey or pre-testing of the questionnaires. If the researcher only conduct the small group because he only test for the ಕ್ವಶನರೀಸ್, ಅವನು ಏನು ಮಾಡ್ತಾನೆ ಒನ್ಲಿ ಪರೀಕ್ಷೆಯನ್ನು ಮಾಡ್ತಿರ್ತಾನೆ ಅಷ್ಟೇ. ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂದರೆ ಇಫ್ ಅ ರಿಸರ್ಚರ್ ಒನ್ಲಿ ಪ್ರಿಪೇರಿಂಗ್ ದಿ ಕ್ವಶನರೀಸ್ ಆ್ಯಂಡ್ he created ದಿ ಸ್ಮಾಲ್ ಗ್ರೂಪ್ ಆ್ಯಂಡ್ ಡಿಸ್ಕಸ್ ವಿತ್ ದಿ ದ್ಯಾಟ್ ಸ್ಮಾಲ್ ಗ್ರೂಪ್. ಆ ಒಂದು ಸಣ್ಣ ಗುಂಪಿನ ನಡುವೆ ಏನು ಮಾಡ್ತಾನೆ ಅಂದರೆ ಒಂದು ಗುಂಪನ್ನು ಕಟ್ಕೊಂಡು ಆ ಸಣ್ಣ ಗುಂಪಿನ ನಡುವೆ ಏನು ಮಾಡ್ತಾನೆ ಅಂದರೆ ಆ ಪ್ರಶ್ನೆಗಳನ್ನ ಏನು ಒಂದು ಸಿದ್ಧಪಡಿಸಿರ್ತಾನೆ ಅದರ ಬಗ್ಗೆ ಏನು ಮಾಡ್ತಾನೆ ಅಂದರೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇರ್ತಾನೆ. ಆ್ಯಂಡ್
The pilot survey helps in the providing the preliminary ideas. Preliminary ideas means how to the framing the new questions in the interview, how to the easily asking the questions to the people in the very ಶಾರ್ಟ್ ವೇ, ಅಗದಿ ಕಡಿಮೆ ಒಂದು ಅವಧಿಯಲ್ಲಿ ಯಾವ ರೀತಿಯಿಂದ ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ಹೊಸ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಅದರಾಗ ಅಳವಡಿಸಿಕೊಳ್ಳಬಹುದು, ಅದೇ ರೀತಿ ಆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಅಗದಿ ಸರಳ ವೇದಲ್ಲಿ ಸರಳ ರೀತಿಯ ದಾರಿಯಲ್ಲಿ ನಾವು ಕೇಳಬಹುದು ಅನ್ನೋದು ಕೂಡ ಏನಾಗ್ತದೆ ಅಂದರೆ ಪೈಲಟ್ ಸರ್ವೆಯಲ್ಲಿ ಕಂಡು ಬರ್ತದೆ. And also if the pilot survey conducting we find out the drawbacks of the questions and what are the difficulties or what are the problems in the questionnaires. If suppose in the pilot survey we are easily find out what are the drawbacks of in the questionnaires and which type of the questions are not related to the research. ಆ ಒಂದು ಪ್ರಶ್ನಾವಳಿಯಲ್ಲಿರುವಂಥದ್ದು ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದಿಲ್ಲ ಮತ್ತು ಯಾವ ರೀತಿಯಾದಂಥ ತೊಂದರೆಗಳನ್ನು ನಾವು ಅನುಭವಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಏನು ಮಾಡೋದಂದರೆ ಚರ್ಚೆಯನ್ನು ಮಾಡ್ಬೋದು. ಬಟ್ ಪೈಲಟ್ ಸರ್ವೆ ಆಲ್ಸೋ ಹೆಲ್ಪ್ಸ್ ಇನ್ ದಿ accessing the suitability of the questions, clarity of the instructions, because in the pilot survey if the researcher already created the small group and discussed the questionnaires and the drawbacks, and automatically it is a help to the providing the suitable questions preparing and the clarify the instructions. If easily to the clarify the instruction to the respondent, because he already conducted the small group and create the small group and discuss with the groups, and he find out the drawbacks and the reframing the questionnaires. That's why that questions, reframing questions are the asking to the people and easily help to the clarify the instructions. ಇಲ್ಲಿ ಏನಾಗ್ತಂದರೆ ಮೊದಲೇ ಸಣ್ಣ ಗುಂಪನ್ನು ನಾವು ಮಾಡಿಕೊಂಡು ಏನು ಮಾಡಿದಾನೆ ಅಂದರೆ ಇಲ್ಲಿ ಆ ಒಂದು ಗುಂಪಿನ ನಡುವೆ ಏನು ಮಾಡ್ತಾರೆ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದಾನೆ. ಆ ಪ್ರಶ್ನೆಗಳನ್ನ ಚರ್ಚೆ ಮಾಡೋದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಸಂದರ್ಶನಗಾರರಿಗೆ ಪ್ರಶ್ನೆನ ಕೇಳಿದಾಗ ಯಾವುದೇ ರೀತಿಯಾದಂಥ ನಮಗೆ ತೊಂದರೆಗಳು ಬರೋದಿಲ್ಲ. ಅಷ್ಟೇ ಅಲ್ಲದೆ ನೀತಿ ನಿಯಮಗಳನ್ನು ಕೂಡ ಏನು ಮಾಡ್ತಾನೆ ಅಂದರೆ ಆಲ್ರೆಡಿ ಏನಾದರೂ ಸಮರ್ಪಕವಾಗಿ ನಾವು ಇಲ್ಲಿ ಕೊಟ್ಟಿರ್ತೇವೆ. ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆಫ್ ದಿ enumerator nothing but who give the answer to the researcher respondent, and the cost and time involved in the actual survey, and it is also the time and the cost also decided the ಸರ್ವೆ. ಇಲ್ಲಿ ಏನಾಗ್ತದೆ ಸಮೀಕ್ಷೆ ಅನ್ನೋದು ಕೂಡ ಏನಾಗ್ತದೆ ವೆಚ್ಚ ಮತ್ತು ಸಮಯವನ್ನು ಕಡೆ ಕೂಡ ಏನು ಮಾಡ್ತದೆ ಅಂದರೆ ಸರಿಯಾದ ರೀತಿಯಲ್ಲಿ ಏನು ಮಾಡ್ತದೆ ಅಂದರೆ ನಿರ್ಧರಿಸಲಿಕ್ಕೆ ಕೂಡ ಏನು ಮಾಡ್ತದೆ ಸಹಾಯವನ್ನು ಮಾಡ್ತದೆ.